ಅದು ಸಣ್ಣ ಗೊಂದಲ ಅಷ್ಟೇ. ಇರ್ಲಿ ಬಿಡಿ ಅಕ್ಕ, ಅದೇನಿದೆ ಸಾಲ್ವ್ ಮಾಡ್ಕೊಳ್ಳಿ. ಅಣಯ್ಯ, ದಯವಿಟ್ಟು ಇಲ್ಲಿಂದ ಹೊರಟುಗೋಗಿ. ಸ್ನೇಹಕ್ಕ, ಏನಿದಲ್ಲ? ನಾನು ನಿನ್ನ ಹತ್ರ ಮಾತಾಡಬೇಕು. ಏಯ್, ನೀನು ಯಾವಳೆ ಅವಳು ತಾವ ಮಾತಾಡೋಕ್ಕೆ? ನೀನು ಯಾವಳೆ ಅವಳು ತಡೆಯೋಕ್ಕೆ? ನಾನು ಒಂದೇ ಒಂದು ನಿಮಿಷ ಸ್ನೇಹಕ್ಕನ ಹತ್ರ ಮಾತಾಡ್ತೀನಿ ಅಷ್ಟೇ. ಮಾತಾಡಕ್ ಬಿಡು ಮಮ್ಮಿ, ಯಾಕೆ ಹಿಂಗೆ ಆಡ್ತಾ ಇದೀಯಾ? ಮೇಡಮ್ ಮಾತಾಡಲಿ ಬಿಡಿ. ಇನ್ನೂ ನಾನು ತೊಡೆದ್ರೆ ಇವ್ರ ಮುಂದೆ ಎಲ್ಲ ತೆಪ್ಪಾಯ್ತದೆ. ಸರಿ ಸರಿ ಆಯಿತು, ಆದರೆ ಒಂದೇ ಒಂದು ನಿಮಿಷ, ಯಾಕೆಂದರೆ ತಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ಮುಹೂರ್ತ ಮೀರೋಯ್ತದೆ. ನಿಮ್ಮಪ್ಪನ ಪ್ರಾಣ ನಿನ್ನ ಕೈಲೈತೆ, ಎಪ್ತಿರ್ಲಿ. ಹೋಗವಾ, ಹೋಗು ಮಾತಾಡ್ಕೊಂಬ. ಸ್ನೇಹಕ್ಕ, ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ಯಾ? ನೀನು ಆಡ್ತಿರೋದು ನೋಡಿದ್ರೆ ನೀನೇನಾ ಅಂತ ನನ್ಗೆ ಆಶ್ಚರ್ಯ ಆಗ್ತಿದೆ. ನಮ್ಮ ಮನೇಲಿ ಮಾತಾಡಿದ್ ನೋಡಿದ್ರೆ ಅದು ನೀನಲ್ಲ ಅಂತ ಅನಿಸ್ತಿದೆ. ನಿಜ ಹೇಳು, ಈ ರಾಜಿ ಮಾತು ಕೇಳ್ಕೊಂಡು ಏನಾದರೂ ಹೀಗೆ ಆಡ್ತಿದ್ಯಾ? ನಿಂಗೇನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ. ನಾನೇನು ಚಿಕ್ಕ ಮಗುನ ಸುಮಾ, ಬೇರೆಯವ್ರ ಮಾತು ಕೇಳೋದಕ್ಕೆ? ಎಲ್ಲಿ ನನ್ನ ಕಣ್ಣು ನೋಡ್ಕೊಂಡು ಹೇಳು. ಹೌದು ಸುಮಾ, ಇದು ನಂದೇ ನಿರ್ಧಾರ. ಕಂಠಿ ಸಾಹೇಬ್ರನ್ನ ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ. ನನಗೆ ಏನು ಬೇಕು ಏನು ಬೇಡ ಅಂತ ನಿರ್ಧಾರ ಮಾಡೋದಕ್ಕೆ ನನಗೂ ಬರುತ್ತೆ. ಸರಿ, ನಿನ್ನ ಮಾತನ್ನ ನಂಬ್ತೀನಿ. ನಿನಗೆ ಕಂಠಿ ಭಾವ ಅಂದರೆ ಇಷ್ಟ ಇಲ್ಲ ಅಂತ ಸತ್ತಿರೋ ನಮ್ಮ ಸ್ನೇಹಕ್ಕನ ಮೇಲೆ ಆಣೆ ಮಾಡಿ ಹೇಳು ನೋಡಲ್ಲ. ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಗಿದ್ರು ನಿನಗೆ ನಮ್ಮ ಭಾವ ಅಂದರೆ ಇಷ್ಟ ಇಲ್ಲ ಅಲ್ವಾ? ಯಾರ ಮೇಲೆ ಆಣೆ ಮಾಡಿದ್ರೆ ಏನು? ಇದು ನಿಂದ ನಿರ್ಧಾರನಾ? ನಿನ್ಗೆ ನಮ್ಮ ಭಾವ ಬೇಡವಾ? ಅವ್ರ ಮೇಲೆ ಪ್ರೀತಿ ಇಲ್ವಾ? ನೀನ್ ಈ ತರ ಸೈಲೆಂಟ್ ಆಗಿರೋದು ನೋಡಿದ್ರೆ ನಿನಗೆ ಖಂಡಿತವಾಗ್ಲೂ ನಮ್ಮ ಭಾವನ ಮೇಲೆ ಪ್ರೀತಿ ಇದೆ. ಹೇಳಕ್ಕ, ನಿನ್ಗೆ ನಮ್ಮ ಭಾವ ಅಂದ್ರೆ ಇಷ್ಟ ಇದೆಯಾ ಇಲ್ವಾ ಹೇಳು. ಹೌದು, ಕಂಠಿ ಸಾಹೇಬ್ರಂದ್ರೆ ನನಗಿಷ್ಟನೇ. ಗೊತ್ತು ಗೊತ್ತಿಲ್ದೇನೋ ನನ್ನ ಮನ್ಸು ಕೊಟ್ಬಿಟ್ಟಿದ್ದೀನಿ ಸುಮಾ. ಅವ್ರು ಬಿಟ್ಟಿರೋಕೆ ನನ್ನ ಕೆಲಸ ಸಾಧ್ಯ ಇಲ್ಲ. ಅದು ಅಲ್ಲದೆ ನನ್ನ ಮನಸ್ಸಲ್ಲಿ ಅವರಲ್ಲದೆ ಬೇರೆ ಯಾರಿಗೂ ಜಾಗ ಇಲ್ಲ. ಯಾಕಕ್ಕ ಸುಳ್ಳು ಹೇಳ್ತಿದ್ಯಾ? ಪರಿಸ್ಥಿತಿಗೆ ಕಟ್ಬಿದ್ದಿರೋರು ಸುಳ್ಳು ಹೇಳ್ದೆ ಇನ್ನೇನು ಹೇಳಕ್ಕಾಗತ್ತೆ ಸುಮಾ. ನೀನ್ ಇನ್ಯಾರಿಗೋಸ್ಕರನೂ ನಿನ್ ಮನ್ಸನ್ನ ಕಟ್ಟಾಕೋಬೇಡ, ಇನ್ಯಾರಿಗೂ ಭಯನೂ ಪಡ್ಬೇಡ. ನಾನು ಈಗಲೇ ಈ ವಿಷಯನ ಭಾವಂಗ್ ತಿಳಿಸ್ತೀನಿ. ಅವರೇ ನಿನ್ಗೆ ಇದೆಲ್ಲದ್ರಿಂದನೂ ಆಚೆ ಕರ್ಕೊಂಡು ಹೋಗ್ತಾರೆ. ದಯವಿಟ್ಟು ಹಂಗೆ ಮಾಡ್ಬೇಡ ಸುಮಾ. ಅಲ್ಲ ಅಕ್ಕ, ನಿನ್ ಮನ್ಸಲ್ಲಿರೋದನ್ನ ನಿನ್ ಭಾವನ ಹತ್ರ ಹೇಳ್ಕೊಂಡಿಲ್ಲ ಅಂದ್ರೆ ಅವ್ರನ್ನ ಹೇಗ್ ಮದ್ವೆ ಆಗಕ್ಕಾಗತ್ತೆ? ಮದ್ವೆ ಆಗೋದು ಬೇಡ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಪ್ರೀತಿ ಮಾಡ್ತಿದೀನಿ ಅಂತ್ಯ, ಮದ್ವೆ ಆಗಲ್ಲ ಅಂತ್ಯ. ಇದ್ ಯಾವ ತರ ಲಾಜಿಕ್ ಅಕ್ಕ? ನೋಡು ಸುಮಾ, ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತಂದಾಗ ಅವ್ರ ಮನೆ ಸೊಸೆ ಆಗ್ತೀನಿ. ನನ್ನಂತ ಅದೃಷ್ಟವಂತೆ ನಿನ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದ್ ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು. ನನ್ನಂತ ನತಾದೃಷ್ಟನೋ ಯಾರು ಇಲ್ಲ ಅಂತ ಅನ್ಕೊಂಡೆ. ಆ ತರ ಎಲ್ಲ ಯಾಕಕ್ಕ ಅನ್ಕೋತೀಯ? ನೀನು ಇವಾಗ ಮನ್ಸ್ ಮಾಡಿದ್ರು ಭಾವನ ಮದ್ವೆ ಆಗ್ಬೋದು. ಕೈ ಸಿಗ್ತಿರೋ ನಕ್ಷತ್ರಕ್ಕೆ ಕೈ ಚಾಚೋ ತಪ್ಪು. ದಯವಿಟ್ಟು ಬೇಡ ಸುಮಾ. ನೀನ್ ಕೇಳ್ದೆ ಅಂತ ನನ್ನ ಮನ್ಸಲ್ಲಿರೋ ವಿಷಯನ ನಿನ್ನ ಹತ್ರ ಹೇಳಿದ್ದೀನಿ. ಆದ್ರೆ ನೀನ್ ಇದನ್ನ ಯಾರ ಹತ್ರನೂ ಹೇಳ್ಬಾರ್ದು. ಹೇಳಿದ್ರೆ ನನ್ ಮೇಲೆ ಆಣೆ. ಅಕ್ಕ, ಅಯ್ಯೋ, ನಿಂತೇ ಇದ್ರಲ್ಲ, ಕುಂತ್ಕೊಳ್ಳಿ.
ಯಾಕಮ್ಮ ಸ್ನೇಹ ಹಿಂಗೆ ಮಾಡಿದೆ? ನಿನ್ನ ಪಾಲ್ಗೆ ನಾವಿನ್ನೂ ಬದುಕಿದೀವಿ ಕಣಮ್ಮೆ. ನೀನು ತಗೊಂಡಿರೋ ನಿರ್ಧಾರ ಸರಿಗಿಲ್ಲ. ನಿಮ್ಮ ಮದುವೆ ಆಗಬೇಡ. ಕೆಲವೊಂದ್ಸಲ ನಾವು ನಮಗೋಸ್ಕರ ಅಲ್ಲದೆ ಹೋದ್ರು ನಮ್ಮವ್ರಿಗೋಸ್ಕರ ಬದುಕಬೇಕಾಗತ್ತೆ. ದಯವಿಟ್ಟು ನೀವಿಬ್ರು ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ ಪ್ಲೀಸ್. ಇಲ್ಲಿಂದ ಹೊರಟೋಗಿ. ಅಕ್ಕ, ಅವ್ವ, ಶಾಸ್ತ್ರಕ್ಕೆ ಅಪಾಯನೇ ಇಲ್ಲ. ಸೊ ಅಪ್ಪಯ್ಯ ನೆನ್ನೆನೇ ಹೇಳಿದ್ರು, ಅವ್ರಿಗೆ ಹೊಸಿ ಮುಖ್ಯವಾದ ಕೆಲಸ ಐತೆ, ನಾನು ಬರಲಿಲ್ಲ ಅಂದ್ರೂ ಯೋನು ಶಾಸ್ತ್ರ ನಿಲ್ಲಿಸ್ಬೇಡಿ, ಮುಂದುವರಿಸಿ ಅಂತ. ಮಾಡಪ್ಪ. ಅಮ್ಮ, ಓದೋ ಕರೀರಿ. ಆ ಬುದ್ಧಿಯವರೇ, ಬಸ್ಸು ಹೋಗವ, ರಾಧನ್ ಕರ್ಕೊಂಬ.